ಬಸವ ಭಾರತಿ ಪ್ರತಿಭಾನ್ವೇಷಣ ಸಮಿತಿ ಸಾವಳಗಿ ಇವರು ತಮ್ಮ ಅನೇಕ ಕಾರ್ಯಕ್ರಮಗಳ ಮೂಲಕ ಬಸವ ತತ್ವವನ್ನು ವಿಕಾಸ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ನಾಳೆಯ ಕಾರ್ಯಕ್ರಮ 100ನೇ ಕಾರ್ಯಕ್ರಮ ಆಗಿ ಲೋಕಾರ್ಪಣೆಗೊಳ್ತಾ ಇದೆ. ಭಾಳ ಸಂತೋಷ. ಪ್ರತಿದಿನ ಒಂದು ವಚನವನ್ನು ಈ ಮೂಲಕ ನೀವು ತಲುಪಿಸ್ತಾ ಇರೋದು ಭಾಳ ಒಂದು ಅಪರೂಪದ ವಿಷಯ. ಎಲ್ಲ ಮಿತ್ರರಿಗೂ ಕೂಡ ಅಭಿನಂದನೆಗಳು. ಇವತ್ತಿನ ಒಂದು ವಚನವನ್ನು ನಾನು ನಿಮ್ಮೊಡನೆ ಚರ್ಚೆ ಮಾಡುವುದಾದರೆ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪನಾಗಿ. ಇದು ಬಸವಣ್ಣನವರ ವಚನ. ಅಂದರೆ ನಮ್ಮೆಲ್ಲರ ಬದುಕಿನಲ್ಲಿ ನ್ಯಾಯ ಮತ್ತು ನಿಷ್ಠುರತೆ ಸದಾ ಇರಬೇಕು. ಯಾವುದೇ ಕಾರಣಕ್ಕೆ ಅದರಲ್ಲಿ ಬದಲಾವಣೆ ಆಗಬಾರ್ದು. ಲೋಕ ವಿರೋಧಿಯಾಗಿ ಕಂಡರೂ ಕೂಡ ಸತ್ಯದ ಅನ್ವೇಷಣೆಯಲ್ಲಿ ಶರಣರಾರಿಗೂ ಅಂಜಬಾರದು ಅನ್ನೋ ಮಾತನ್ನು ಭಾಳ ಅದ್ಭುತವಾಗಿ, ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ, ಏನು ಕಾರಣ ಏನು? ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ. ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅಂದರೆ, ನೀವು ಅಂಗಭಾವದಿಂದ ಲಿಂಗಭಾವಕ್ಕೆ ಸದಾ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಅದು ನಮ್ಮ ಲಿಂಗಯೋಗದ ಒಂದು ಅಂತಿಮ ಸಾಧನೆ. ಅದನ್ನು ಮಾಡಿದಾಗ ನೀವೇ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮೂಲ ಚೈತನ್ಯದ ಆ ರಾಜ ತೇಜದಲ್ಲಿ ಇರ್ತೇವೆ. ಆ ರಾಜ ತೇಜದಲ್ಲಿ ಎಲ್ಲರೂ ಕೂಡ ಇದ್ದು ನ್ಯಾಯ ನಿಷ್ಠುರಿಯಾಗಿ ಶರಣ ಸಂಸ್ಕೃತಿಯನ್ನು ಬದುಕಿ ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಶರಣ ಸಂಸ್ಕೃತಿಯನ್ನು ಬೆಳೆಸೋಣ. ಶರಣು ಶರಣಾರ್ಥಿ.